ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿ ಎಲ್ಲರಿಂದ ಔದನಿಸಿಕೊಂಡಂತ ನಿಮ್ಮ ಈ ಸಂಘದ ವತಿಯಿಂದ ಈ ವರ್ಷ ಇನ್ನೂ ಕಾರ್ಯಕ್ರಮ ಹೆಚ್ಚಿಗೆ ಆಗಬೇಕು. ಈ ವರ್ಷ ಕೂಡ ಅದಕ್ಕಿಂತ ಹೆಚ್ಚಿಗೆ ಆಗಿದೆ. ಆದರೆ ಸ್ವಲ್ಪ ವಿಳಂಬ ಆಯಿತು. ಜೊತೆಗೆ ಕೊರೋನಾ ಇರೋದ್ರಿಂದ ಎಲ್ಲ ಕಾರಣಗಳಿಂದ ಸ್ವಲ್ಪ ಅಡಚಣೆ ಆಗಿದ್ದಂತೂ ಇದೆ. ಆದರೆ ಉತ್ಸಾಹಕ್ಕೇನು ಕೊರತೆ ಇಲ್ಲ. ಎಲ್ಲ ಆಟೋ ಚಾಲಕರು ನೀವು ಕೂಡ ಭಾಗಿಯಾಗಿದ್ದೀರಿ. ಆದರೆ ಇನ್ನೂ ಹೆಚ್ಚಿನ ಒಗ್ಗಟ್ಟನ್ನು ಪ್ರದರ್ಶನ ಮಾಡಿ ಮುಂದಿನ ಸಾರಿ ನಿಮ್ಮ ಆಟೋ ಚಾಲಕರ ಮಕ್ಕಳು ಯಾರು SLC PUC ಪಾಸ್ ಆಗಿರ್ತಾರೋ ಅವರಿಗೂ ಸನ್ಮಾನವನ್ನು ಇಟ್ಕೊಂಡು ನಿಮ್ಮ ಮಕ್ಕಳಿಗೆ ನೀವು ನಿಮ್ಮ ಸಂಘ ಅಲ್ಲದೆ ಇನ್ಯಾರು ಮಾಡಬೇಕು, ಹೌದಾ ಇಲ್ಲ? ಈ ರೀತಿ ನಿಮ್ಮ ಸಂಘಟನೆಯಿಂದ ಇನ್ನೂ ಹೆಚ್ಚಿನ ಕಾರ್ಯಕ್ರಮ ಮಾಡಬೇಕು. ನಿಮ್ಮಲ್ಲಿ ಒಂದು ಎಲ್ಲರೂ ಹಂಚಿಕೊಂಡು ಇದು ನಮ್ಮದು, ಬರೀ ಇದು ಸಾಂಗ್ಲಿಯಾನಂ ಮಲ್ಲಿಕಾರ್ಜುನ ಸಾಂಗ್ಲಿಯಾನಂದ ಅಷ್ಟೇ ಅಲ್ಲ, ನಮ್ಮದು ಅನ್ನುವಂಥ ಭಾವನೆನ ಎಲ್ಲರೂ ಬೆಳೆಸ್ಕೊಂಡು ಮಾಡಿದಾಗ ಇನ್ನೂ ಹೆಚ್ಚಿನ ಒಂದು ಕಾರ್ಯಕ್ರಮಕ್ಕೆ ಯಶಸ್ಸು ಬರ್ತದೆ, ಶೋಭೆ ಬರ್ತದೆ ಅಂತ ಹೇಳ್ತಾ ಮುಂದಿನ ವರ್ಷ ಇನ್ನೂ ಹೆಚ್ಚಿನ ಒಂದು ಶಿಸ್ತುಬದ್ಧವಾಗಿ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನೀವೆಲ್ಲರೂ ಹೊಣೆಯಾಗಬೇಕು. ನೋಡಿ, ಒಂದು ಟ್ರೈನಿಗೆ ಇಂಜನ್ 1 ಅಥವಾ 2 ಇರ್ತಾವೆ, ಎಲ್ಲ ಇಂಜನ್ ಆಗೋಕ್ಕಾಗೋದಿಲ್ಲ. ಆದರೆ ಉಳಿದವರೆಲ್ಲರೂ ಡಬ್ಬಿಯಾಗಿ ಅವ್ರ ಜೊತೆಗೆ ಹೋಗ್ಬೇಕು, ಅವರಿಂದ ಹೋಗ್ಬೇಕು. ಮಲ್ಲಿಕಾರ್ಜುನ್ ಏನು ಮಾಡ್ತದಾನಂತಂದರೆ ಎಷ್ಟು ಸಾಧ್ಯವಾದಷ್ಟು ನಿಮ್ಮ ಯಾದಗಿರಿಗೆ ಹೆಮ್ಮೆ ತರುವಂಥ ಒಬ್ಬ ಯುವ ನಾಯಕ ಮಲ್ಲಿಕಾರ್ಜುನ್. ಪಬ್ಲಿಕ್ ಹೀರೋ ಆಗೋದಂದ್ರೆ ಸುಮ್ಮನೆ ಮಾತಲ್ಲದು. ಆಟೋ ಚಾಲಕನಾಗಿ ಎಷ್ಟೋ ಜನ ಗರ್ಭಿಣಿ ಹೆಣ್ಮಕ್ಳಿಗೆ ಉಚಿತವಾಗಿ ಕರ್ಕೊಂಡು ಹೋಗಿ ನಡರಾತ್ರಿ 12 ಅಂದ್ರೆ 12, 1 ಅಂದ್ರೆ 1, 2 ಅಂದ್ರೆ 2 ಯಾವಾಗ ಕರೆದಾಗ ಬಂದು ಸೇವೆ ಮಾಡೋಣ. ಹಂಗಾಗಿ ಅದಕ್ಕೊಂದು ದೊಡ್ಡ ಸ್ಥಾನ ಸಿಕ್ಕಿದೆ. ಇವತ್ತು ಪಬ್ಲಿಕ್ ಹೀರೋ ಆಗಿದ್ದಾನೆ. ಅಂಥದ್ದನ್ನ ಒಂದು ನೇತೃತ್ವದಲ್ಲಿ ನೀವೆಲ್ಲ ಮುಂದೆ ಹೋಗ್ಬೇಕಂತಂದ್ರೆ, ಅದನ್ನು ಕೈ ಬಲಪಡಿಸ್ಬೇಕಂತಂದ್ರೆ ನೀವೆಲ್ಲರೂ ಆತ ಹೇಳ್ದಂಗೆ ಕೇಳಿ ಎಲ್ಲರೂ ಒಗ್ಗೂಡಿ ಒಂದು ಕಡೆ ಸೇರ್ಬೇಕು. 1 ತಾಸು 2 ತಾಸು ಆಟೋ ನಿಂತಿರಪ್ಪ ಅಂತಂದ್ರೆ ನೋಡಿದವರೆಲ್ಲ ಹೌದೌದು ಅನ್ಬೇಕು. ನೋಡ್ರಿ, ಇಷ್ಟ ಆಟೋ ನಿಂದಿರಿಸಿ ಈ ಏನು ಕಾರ್ಯಕ್ರಮ ಮಾಡಿದ್ರಲ್ಲ, ಇದು ನೋಡಿದವ್ರಿಗೆ ಏನಪ್ಪ ಆಟೋ ಚಾಲಕರ ಸಂಘ ಅದ್ಭುತವಾಗಿ ಕೆಲಸ ಮಾಡ್ತದೆ ಅನ್ನುವಂಥ ಮೆಸೇಜ್ ಹೋಗ್ತದೆ. 1-2 ತಾಸು ನಿಂದಿಸ್ಬಿಟ್ರಪ್ಪ ಅಂದ್ರೆ ಏನು ಅದನ್ನು ನೀವು ಬೆಳೆಸ್ಕೋಬೇಕು. ಮುಂದಿನ ವರ್ಷ ಅನ್ನೋದ್ರೊಳಗಾಗಿ ನಿಮ್ಮ ಮಕ್ಕಳು ಎಷ್ಟೋ SLC ಹೆಚ್ಚು ಮಾರ್ಕ್ಸ್ ತಗೊಂಡಿರ್ತಾರೆ. ಅವ್ರು ಬೇರೆದವ್ರ ಕರ್ ಸನ್ಮಾನ ಮಾಡೋದಕ್ಕಿಂತ ನೀವು ನಿಮ್ಮ ವೇದಿಕೆ ಮೇಲೆ ಸನ್ಮಾನ ಮಾಡಿದ್ದೆ ಆದ್ರಪ್ಪ ಅಂತಂದ್ರೆ ಆ ಮಕ್ಕಳು ಕೂಡ ಎಷ್ಟೋ ಖುಷಿ ಪಡ್ತಾರೆ, ನಿಮ್ಮ ಸಂಘಕ್ಕೂ ಗೌರವ ಬರ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ತಿಳಿಸಿದ್ರು. ಯಾವ ರೀತಿ ಕಾನೂನುಗಳು ಇರ್ತವೆ ಅನ್ನೋದನ್ನ ಅವ್ರು ಹೇಳಿದ್ರು. ಯಾವ ರೀತಿ ನೀವು ಮಾಡಬೇಕು, ಏನು ಮಾಡಬಾರ್ದು, ಏನು ಮಾಡಬೇಕು ಅನ್ನೋದನ್ನ ಸರಿಯಾಗಿ ತಿಳಿಸ್ಕೊಟ್ರು. ಎಷ್ಟೋ ಮಂದಿ ಟ್ರಾಫಿಕ್ ಸಿಗ್ನಲ್ ಬಿದ್ದಿರ್ತದೆ, ರೆಡ್ ಸಿಗ್ನಲ್ ಇರ್ತದೆ, ತಗೊಂಬಂದಕ್ಕೆ ನುಗ್ಗಿಕ್ಕೆ ಮುಂದೆ ನಿಂತು ಬಿಡ್ತಾರೆ. ಜಿಬ್ರಾ ಕ್ರಾಸಿಂಗ್ ದಾಟಬಾರ್ದು. ನಮ್ಮಲ್ಲಿ 2 ವೀಲರ್ಸ್ನವ್ರು ಇಷ್ಟು ಅನಾಗರಿಕರಾಗಿ ವರ್ತಿಸ್ತಾರೆ ಅಂತಂದ್ರೆ ಆ ಜಿಬ್ರಾ ಕ್ರಾಸಿಂಗ್ ದಾಟಿ ಹೋಗಿ ನಿಂತ್ಕೊಂಡ್ಬಿಡ್ತಾರೆ. ನಿಂದಿರಬಾರ್ದಂಗೆ. ಜಿಬ್ರಾ ಕ್ರಾಸಿಂಗ್ ಇರೋದೇ ಪಾದಚಾರಿಗಳಿಗಾಗಿ. ಆದರೆ ಹಿಂದ್ಗಡೆ ನಾವು ವೆಹಿಕಲ್ನವರು, ಆಟೋ ಚಾಲಕರು, ಕಾರ್ನವರು, ಜೀಪ್ನವರು ನಿಂತ್ಕೋಬೇಕು. ಅದನ್ನು ಬಿಟ್ಟು ಹೋಗಿ ಎಲ್ಲಿ ಬೇಕಲ್ಲೇ ನಿಂದಿರ್ತಾರೆ. ಇನ್ನೂ ಒಂದು ಸುಭಾಷ್ ಚೌಕ್ನಲ್ಲಿ ಚಿತ್ತಾಪುರ ರೋಡಿಂದ ಬರ್ತಾ ಬಲಗಡೆ ಹೋಗೋರು ಸಹಿತ ಎಡಗಡೆ ಬಂದು ನಿಂತು ಬಿಡ್ತಾರೆ. ಫ್ರೀ ಲೆಫ್ಟ್ ಇರ್ತದೆ, ಲೆಫ್ಟ್ ಫ್ರೀ ತಿರುಗಿ ಹೋಗ್ಲಿಕ್ಕೆ ಇರ್ತದೆ. ಅಂಥವ್ರಿಗೆ ಬಿಟ್ಟು ನಿಂದಿರ್ಬೇಕನ್ನೋ ಪ್ರಜ್ಞೆನೂ ಇರೋದಿಲ್ಲ. ಬಂದು ಅಡ್ಡಾದಿಡಿ ನಿಂತು ಬಿಡ್ತಾರೆ. ಈ ಜಾಗೃತಿನ ನಮ್ಮ RTO ಅಧಿಕಾರಿಗಳು ಸಾಕಷ್ಟು ಮಾಡ್ತಾ ಇದ್ದಾರೆ. ಆದಾಗ್ಯೂ ಕೂಡ ಇನ್ನೂ ಜನರ ಸಹಭಾಗಿತ್ವ ಬೇಕದಕ್ಕೆ. ಜನ ತಿಳ್ಕೋಬೇಕು ಕಾನೂನು ಹೆಂಗಿರ್ತದೆ. ಬಲಕ್ಕೆ ಹೋಗೋರು ಆ ಕಡೆ ರೈಟ್ ಸೈಡ್ಗೆ ನಿಂತ್ಕೋಬೇಕು, ಎಡಗಡೆ ಹೋಗೋರು ಮಾತ್ರ ಮುಂದಕ್ಕೆ ಬರಬೇಕು. ಇವರೆಲ್ಲ ಬಂದ್ ಕೇಸ್ ಆಟ ನಿಂತು ಬಿಡ್ತಾರೆ. ಕಾನೂನು ಅನ್ನೋದೇ ಗೊತ್ತಿಲ್ಲ. ಸಿಗ್ನಲ್ ಇರ್ತದೆ, ಹಂಗೆ ನುಗ್ಕೊಂಡು ಹೋಗ್ತಾರೆ. ದನಗಳ ಗೂಳಿ ನುಗ್ಗಿದಂಗೆ, ಒಂದು ಕತ್ತಿ ಹಣ್ಣಿನ ನಾಯಿಗಳು ನುಗ್ಗಿದಂಗೆ ನುಗ್ಕೊಂಡು ಹೋಗ್ತಾರೆ. ಆ ರೀತಿ ನುಗ್ಗಬಾರ್ದು. ಮನುಷ್ಯರಿಗೆ ನಮ್ಗೆ ವ್ಯತ್ಯಾಸ ಇದೆ. ಸಿಗ್ನಲ್ ಬಿದ್ದಾಗ ನಿಂತ್ಕೋಬೇಕು. 7 ಗಂಟೆ ಹೋಗಲ್ಲ, 30 ಸೆಕೆಂಡ್ ಇರ್ತದೆ ಸಿಗ್ನಲ್. ಭಾಳ ಅಂದ್ರೆ 30 ಸೆಕೆಂಡ್, 40 ಸೆಕೆಂಡ್, 50 ಸೆಕೆಂಡ್ ಇರ್ತದೆ. ಅಷ್ಟು ನಿಂತ್ಕೊಳ್ಳೋಕ್ಕಾಗಲಿಲ್ಲ ಅಂತಂತಂದ್ರೆ ನಾವು ಮನುಷ್ಯರ ಪೈಕಿ ಜಮ ಇರೋದಿಲ್ಲ, ಪ್ರಾಣಿಗಳ ಪೈಕಿ ಜಮ ಆಗಿಬಿಡ್ತೀವಿ. ಆ ರೀತಿಯ ಜಾಗೃತಿಯನ್ನು RTO ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು, ಟ್ರಾಫಿಕ್ ಪೊಲೀಸರು, ಅದೇ ರೀತಿ ಪ್ರವಾಸೋದ್ಯಮ ಅಧಿಕಾರಿಗಳು ಬಂದಿದ್ರು. ಅವರು ಕೂಡ ಹೆಚ್ಚಿನ ಮಾಹಿತಿ ಕೊಡೋರಿದ್ರು. ನೀವೇನು ಮಾಡ್ಬೇಕಂತಂದ್ರೆ ಮುಂದಿನ ಸಾರಿ ಸಮಯಕ್ಕೆ ಸರಿಯಾಗಿ ಯಾರು ಬರಲಿ ಬಿಡಲಿ, ನೀವು ಅಲ್ಲಿ ಬಂದು ಕೂತ್ಕೋಬೇಕು. ಇಲ್ಲ ತಡಿ, ಇನ್ನೂ ಯಾರು ಬಂದಿಲ್ಲ, ನಾವು ಚಾಕುಡಿ ಮಂತೆ ಅಲ್ಲಿ ಹೋಗಿ ನಿಂದಿರ್ತೀರಿ, ಇನ್ನೊಂದಿಷ್ಟು ಮಂದಿ ಅಲ್ಲಿ ಹೋಗಿ ನಿಂದಿರ್ತಾರೆ, ಇನ್ನೊಂದಿಷ್ಟು ಮಂದಿ ಹಿಂದೆ ಹೋಗಿ ನಿಂದಿರ್ತಾರೆ. ಆಡಳಿತ ಮಾಡೋದು